ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬ ಮಾಡರ್ನ್ ಕೃಷಿಕ ಕಮ್ಮಿ ಅಂದ್ರೂ ವರ್ಷಕ್ಕೆ 7 ಲಕ್ಷ ಟರ್ನ್ ಓವರ್ ಮಾಡೋದು ಹೆಂಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ನಾ ಇವತ್ತು ಇಂಟರ್ವ್ಯೂ ಮಾಡ್ತಿರೋ ಒಬ್ಬ ಮಾಡರ್ನ್ ಕೃಷಿಕ ಇವರೇ ಭಾಸ್ಕರ್ ಅಂತ. ಕಾಯ್ತಿದ್ವಿ ಇವರಿಗೆ ಬಂದರು. ನಡ್ರಿ ಸರ್. ಈಗ ಕೋಳಿ ಫಾರ್ಮ್ ಬಂದಿದ್ದೀವಿ. ಈ ಕೋಳಿ ಫಾರ್ಮಲ್ಲಿ ಹೆಂಗೆ ಕಾರ್ಯವೈಖರಿಗಳನ್ನ ತಿಳ್ಕೊಳ್ಳೋಣ. ಫಸ್ಟ್ ಕೋಳಿ ಫಾರ್ಮ್ ಹೋಗಿಂತ ಮುಂಚೆ ಕಾಲು ಅದ್ಕೋಬೇಕಂತ. ಎಲ್ಲಿ ಸ್ವಾಮಿ? ನೋಡಿ ಸರ್, ಇಲ್ಲಿ ಇದು ಬೀಚಿಂಗ್ ಪೌಡರ್ ಮತ್ತೆ ಒಂದ್ ಸ್ವಲ್ಪ ಫಾರ್ಮಲಿನ್ ಮತ್ತೆ ಏನೋ ಒಂದು ಕೊಡ್ತಾರೆ ಅವರು ಕಂಪ್ನಿಯವರು. ಅದು ಅದ್ರದ್ದು ಕೆಮಿಕಲ್ ನೇಮ್ ನಮ್ಗೆ ಗೊತ್ತಿಲ್ಲ. ಹಿಂಗ್ ಕಾಲ್ ನಿಂಗೆ ಅದ್ಕೊಂಡು ಕೋಳಿ ಫಾರ್ಮ್ ಏನೋ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತ. ಆಯ್ತು, ಅಜ್ಜಗಳನ್ನ ಮನಿ ಕೋಳಿಗಳಿಗೆ ಇದನ್ನ ಕಾಲ್ ನಿಂಗೆ ಅದ್ಕೊಂಡು ಒಳಿಕ್ ಹೋಗ್ಬೇಕು. ಕೋಳಿಗಳಿಗೆ ಬೇರೆ ತರ ಯಾವ್ದೇ ತರ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ. ಎಷ್ಟು ದಿನದ ಪಿಳ್ಳೆಗಳು ಸರ್ ಇದು? ಸರ್ ಇದು 25 ದಿನದ ಪಿಳ್ಳೆ ಇದು. ಬನ್ನಿ ಈಗ ಫಾರ್ಮ್ ಒಳಗಡೆ ಹೋಗೋಣ. ಏನಂತೀರಾ ಭಾಸ್ಕರ್ ಅವರೇ? ಬನ್ನಿ. ಕೃಷಿಕ ಇವರು ಮಾಡ್ತಿದೀವಿ ಅಷ್ಟೇ. ಈ ಜಮೀನಲ್ಲಿ ಏನ್ ಬೇಕಾದ್ರೂ ಬೆಳಿಬಹುದು ಅನ್ನೋ ನಂಬಿಕೆ ನನಗಿದೆ. ಕಾರ್ಪೊರೇಟ್ ಅಲ್ಲಿ ಕೆಲಸನೂ ಮಾಡ್ತಾರೆ. ಒಬ್ರು ಮೊದಲು ಡಿಮಾರ್ಟ್ HR ಕೂಡ ಆಗಿದ್ರು. ಈಗ ಬೇರೆ ಕಂಪನಿ, ಈಗ ಒಂದು ಕಂಪನಿ, ಪ್ರೈವೇಟ್ ಕಂಪನಿಯಲ್ಲಿ HR ಕಂಪ್ಲೈನ್ಸ್ ಮ್ಯಾನೇಜರ್ ಆಗಿದ್ದೀನಿ. ವೀಕೆಂಡ್ಸ್ ಅದು ಪ್ರೊಫೆಷನ್, ಇದು ನಮ್ಮ ಪ್ಯಾಷನ್ಗೋಸ್ಕರ. ನಾವು ಮೂಲತಃ ಒಂದು ಕೃಷಿ ಬ್ಯಾಕ್ ಗ್ರೌಂಡ್ ಅವ್ರು. ನಾವು ನಮ್ಮ ತಂದೆ ರೈತ, ನಮ್ಮ ತಾತ ಅವರು ರೈತ. ನಮ್ಮಪ್ಪ ರೈತ, ದೊಡ್ಡಪ್ಪ ರೈತ. ನಿಮ್ ಜಾತಿನೇ ಒಕ್ಕಲಿಗಿರುತ್ತೆ. ಹೌದು, ನಾವು ಒಕ್ಕಲಿಗಿರು. ಅದರಿಂದ ನಮ್ಗೆ ಒಂದು ಕೃಷಿ ಅನ್ನೋದು ಬೈ ಪ್ಯಾಷನ್. ಅದು ಕೂತುಂಡರು ಕರಗಲ್ಲ, ಬೇಸಾಯವ ಮರೆತಿಲ್ಲ. ಕೋಳಿ ಫಾರಮ್, ಒಂದ್ ಸ್ವಲ್ಪ ಅಡಕೆ ಗಿಡ, ಮತ್ತೆ ಕೆಲವೊಂದು ಶೇಂಗಾ, ಕಡಲೆ ಬೀಜ, ಆಮೇಲೆ ಹಸುಗಳು ಕೂಡ ನಮ್ಮ ಮನೆಯಲ್ಲಿ ಸಾಕಿದೀವಿ ನಾವು. 4 ಹಸು ಇದೆ. ಬನ್ನಿ, ಇದೇ ಅವರ ಭಾಸ್ಕರ್ ಅವರ ಒಂದು ಅವರ ಕೃಷಿ ಮಾಡುವಂತ ಒಂದು ಭೂಮಿ. ಬನ್ನಿ ಒಳಗಡೆ ಹೋಗೋಣ. ಇದು 2000 ಒಂದೊಂದು ಶೆಡ್ ಮಾಡ್ಸಿರೋದು ನಾನು. ಕೆಪಾಸಿಟಿ ಅದ್ರಲ್ಲಿ ಒಂದ್ ಶೆಡ್ ಇದು. ಅದ್ರದ್ದು ಟೋಟಲ್ 8000 ಶೆಡ್ ಇದೆ. ಇದು 25 ದಿನದ ಪಿಳ್ಳೆ ಫೀಡ್ಸ್ ಹಾಕ್ತಿದ್ದಾರೆ. ಅಂದ್ರೆ ಲೇಬರ್ ಇಟ್ಕೊಂಡು ಮಾಡಿಸ್ತಿದ್ದೀರಾ? ಹೌದು, ಲೇಬರೇ. ನಾವು ಕಂಪ್ನಿಗೆ ಹೋಗ್ತೀವಿ ವೀಕೆಂಡ್ಸ್ ಅಲ್ಲಿ. ಹಿಂಗೆ ಶನಿವಾರ ಭಾನುವಾರ ಚಾಚು ತಪ್ಪದೆ ತೋಟಕ್ಕೆ ಬಂದ್ಬಿಡ್ತೀರಾ? ಹೌದೌದು, ಶನಿವಾರ ಭಾನುವಾರ ತೋಟದಲ್ಲಿ ಬಂದು ಬೇರೆ ಕೆಲ್ಸಗಳು ಇರ್ತದೆ. ಲೇಬರು ಅಷ್ಟೇ, ಒಳ್ಳೆ ಮನುಷ್ಯ ಸಿಕ್ಕಿದ್ದಾನೆ ನಮ್ಗೆ, ಮಾಡ್ಕೊಂಡು ಹೋಗ್ತಿದ್ದಾನೆ. ಇವೆಲ್ಲ 25 ದಿನದ ಪಿಳ್ಳೆಗಳ? 25 ಪಿಳ್ಳೆ. ತಂದಕ್ ಪಿಳ್ಳೆ ಒಳ್ಳೆ ಚೆಂಡು ಹೂವು ಇದ್ದಂಗೆ ಇರ್ತಾವಲ್ಲ? ಈ ಬಂದಾಗ ಒಂದು 40 ಗ್ರಾಮ್ 45 ಗ್ರಾಮ್ ಆವರೇಜ್ ಇರುತ್ತೆ. ಒಂದು 50 ಗ್ರಾಮ್ ಇರುತ್ತೆ, ಒಂದು 38 ಗ್ರಾಮ್ ಇರ್ತದೆ, 35 ಗ್ರಾಮ್ ಇರುತ್ತೆ. ಅದನ್ನ ನಾವು ಕೆಲವೊಂದು ಫೀಡ್ಸ್ಗಳು ಮತ್ತೆ ಇವೆಲ್ಲ ಚೆನ್ನಾಗಿ ಕೊಟ್ಕೊಂಡು ಅವನ್ನ ರೆಡಿ ಮಾಡ್ಕೊಬೇಕು. ಇಲ್ಲಿ 2000 ಪಿಳ್ಳೆಗಳಿದಾವೆ. ಹೌದು, ಇಲ್ಲಿ 2000 ಪಿಳ್ಳೆ. ಮಾರ್ಟಾಲಿಟಿ ಇರ್ತವೆ? ಮಾರ್ಟಾಲಿಟಿ ಇರುತ್ತೆ. ಮಾರ್ಟಾಲಿಟಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 20 ಹಂಗೆ ಹೋಗುತ್ತೆ, 4 ಶೆಡ್ಡಿಂದನೂ ಸ್ಟಾರ್ಟಿಂಗ್ ಅಲ್ಲಿ. ಈಗೇನೋ ಸದ್ಯಕ್ಕೆ 6 ಹೋಗ್ತಿದ್ದಾವೆ ಒಂದ್ ದಿನಕ್ಕೆ. ಫೀಡ್ಸ್ ಹಾಕದ? ಲೆಕ್ಕವಾಗಿ ಹಾಕ್ತಾರ ಫೀಡ್ಸ್ನ ಯಾವ ತರ ಅಂತ? ಹೌದು, ಒಂದ್ ದಿನಕ್ಕೆ ಏನಾಗುತ್ತೆ, ಇಷ್ಟು ಮೂಟೆ ಫೀಡ್ಸ್ ಹೋಗ್ಬೇಕು ಅಂತ ಇರುತ್ತೆ. ಕಡಿಮೆ ತಿಂತಿದ್ರೆ ಅದು ಜಾಸ್ತಿ ತಿನ್ನಕ್ಕೆ ಏನ್ ಮಾಡ್ಬೇಕೋ ಅದನ್ನು ಮಾಡ್ತೀವಿ ನಾವು. ಒಂದ್ ಲೆಕ್ಕಕ್ಕೆ ಇಷ್ಟು ಫೀಡ್ಸ್ ಅಂತ. ಇವಾಗ ನೋಡಿ, ಇದಕ್ಕೆ 5 ಚೀಲ ಹಾಕೊಳಕ್ ಹೇಳಿದೀನಿ ಒಂದು ಶೆಡ್ ಅಲ್ಲಿ. ದಿನಕ್ಕೆ? ಒಂದ್ ದಿನಕ್ಕೆ ಬೆಳಗ್ಗೆ ಒಂದ್ ಟೈಮ್ ಹಾಕ್ಬಿಟ್ರೆ ತಿರ್ಗಾ ಇನ್ನ ಮಧ್ಯಾಹ್ನಕ್ಕೆ ನೆಕ್ಸ್ಟ್ ಡೇಗೆ ಹಾಕೋಂಥದ್ದು. ಒಂದು ಶೆಡ್ ಅಲ್ಲಿ 5 ಖಾಲಿ ಮಾಡಿ ಇವತ್ತು ಅಂತ ಹೇಳಿದೀನಿ. ಅಕಸ್ಮಾತ್ 5 ಖಾಲಿ ಆಗ್ತಿಲ್ವಾ, ನೆಕ್ಸ್ಟ್ ಅದು ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತದು. ಫೀಡ್ಸ್ ತಿನ್ನೋ ತರ ನ್ಯಾಚುರಲ್ ಆಗಿ ಏನ್ ಮಾಡ್ತೀವಿ, ಬೆಲ್ಲದ ನೀರು ಕೊಟ್ರೆ ನೀರು ಕುಡಿದು ಹೆಚ್ಚಾಗಿ ಮೇವು ತಿನ್ನುತ್ತೆ. ಆಮೇಲೆ ಏನಕ್ಕೆ ತಿಂತಿಲ್ಲ ಫೀಡ್ಸ್ ಅನ್ನೋದನ್ನ ನಾವು ಅನಲೈಸ್ ಮಾಡಬೇಕು. ಇದನ್ನ ತಗೊಂಡು ಏನು ಕೋಳಿ ರ್ಯಾಕಿಂಗ್ ಮಾಡ್ತೀವಿ ಬೆಳಗ್ಗೆ ಹೊತ್ತು, ಅವಾಗ ನೋಡ್ತೀವಿ ಮೋಷನ್ ಯಾವ ತರ ಹೋಗ್ತಿದೆ. ಬ್ಲಡ್ ಮೋಷನ್ ಬರ್ತಿದ್ಯಾ, ಗಟ್ಟಿ ಮೋಷನ್ ಬರ್ತಿದ್ಯಾ, ಇಲ್ಲ ಲೂಸ್ ಮೋಷನ್ ಹೊಡಿತಿದ್ಯಾ. ಆಮೇಲೆ ಸೌಂಡ್ ಕೇಳ್ತೀವಿ. ಅದ್ರದ್ದು ಒಂಥರ ಸೌಂಡ್ ಬಂದ್ರೆ ಈ ಗಂಟ್ಲು ಸೌಂಡ್ ಅಂತ ಹೇಳ್ತಾರೆ, ಅದನ್ನ ಗಂಟ್ಲು ಕಟ್ಕೊಂಡಿರೋ ತರ, ನೆಗಡಿ ಆಗಿರೋ ತರ ಕೋಲ್ಡ್ ಸೌಂಡು. ಅದನ್ನ ಕಾಣಿಸ್ಕೊಂಡ್ರೆ ಅದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದೆಲ್ಲ ನಾವು ಟೈಮ್ ಟು ಟೈಮ್ ಇದು ಮಾಡ್ಕೊಂತೀವಿ. ಯಾವತ್ತೇ ಆಗ್ಲಿ ಶೆಡ್ಡಲ್ಲಿ ಏನಾಗುತ್ತೆ, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್. ಅಂದ್ರೆ ನೀವು ಕಾಯಿಲೆ ಬರ್ತಿದೆ ಅಂದಾಗ ಇನಿಷಿಯಲ್ ಸ್ಟೇಜ್ ಅಲ್ಲೇ ನೀವು ಮಾಡ್ಕೊಂಡ್ಬಿಡ್ಬೇಕು. ಲಾಸ್ಟ್ ವರ್ಗು ಬಿಡಕ್ ಹೋಗ್ಬಾರ್ದು ಡಿಸೀಸ್. ನೀವು ಹೇಳೋದು ಒಂಥರ ಕರೆಕ್ಟ್ ಭಾಸ್ಕರ್ ಅವರೇ. ಬನ್ನಿ ಸರ್, ಈಗ ಇದು ಒಂದು ಶೆಡ್ ಅಲ್ಲಿ 2000 ಅಂತ ಅಂದ್ಬಿಟ್ಟು ನಿಮ್ದು 4 ಶೆಡ್ 8,000 ಕೆಪಾಸಿಟಿ. 8,000 ಅಂದ್ರೆ ನೀವು ಒಂದು ಬ್ಯಾಚ್ ಅಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಆದಾಯ? ಈಗ ಲೇಬರ್ ಬೇರೆ ಇಟ್ಕೊಂಡಿದ್ದೀರಾ, ನೀರು. ನಾನು ಹೇಳ್ತಿದ್ದೀನಿ ನೋಡಿ, ಖರ್ಚಿದೆ. ಖರ್ಚು ಬಂದು ನಮ್ದು ಡ್ರಮ್ ಬ್ರೂಡಿಂಗು. ಆ ಡ್ರಮ್ ಬ್ರೂಡಿಂಗ್ ಇದೆ, ಅದಕ್ಕೆ ಸೌದೆ ತಗೊಂಡ್ಬರ್ಬೇಕು.
ಓಕೆ, ಕೆಲವರೆಲ್ಲ ಗ್ಯಾಸ್ ಅಲ್ಲಿ ಮಾಡ್ತಾರೆ. ಇಲ್ಲ ಇಲ್ಲ, ಅವೆಲ್ಲ ಒಂದು ಕಾಸ್ಟ್ ಎಫೆಕ್ಟಿವ್. ನಾವು ಎಷ್ಟಾಗುತ್ತೋ ಅಷ್ಟು ಉಳಿಸಕ್ಕೆ ಟ್ರೈ ಮಾಡ್ತೀವಿ. ಇನ್ನೊಂದ್ ಏನಾಗುತ್ತೆ ನಮ್ಗೆ, ಇವಾಗ ಜಳ್ಳು ಈ ರ್ಯಾಕಿಂಗ್ ಮಾಡೋದಕ್ಕೆ ಜಳ್ಳು ಬರುತ್ತಲ್ಲ, ಇದು ತುಂಬಾ ರೇಟ್ ಆಗ್ಬಿಟ್ಟಿದೆ. ನೀವು ಹೌದೌದು, ಒಟ್ಟು ತುಂಬಾ ರೇಟ್ ಆಗಿದೆ. 8,000-8,500 ಹೋಗಿತ್ತು, ಈಗ 8,000 ಇದೆ. ಕ್ವಿಂಟಾಲ ಟನ್ 3 ಟನ್ ಓಡಿಸ್ಬೇಕು ನಾನು. ಕಡಿಮೆ ಮಿನಿಮಮ್ ಅಂದ್ರೆ 3 ಟನ್ ಓಡಿಸ್ಬೇಕು ನಾನು ಒಂದ್ ಬ್ಯಾಚ್ಗೆ. ಹೌದು, ಡ್ರಮ್ ಬ್ರೂಡಿಂಗ್ ಮಾಡೋದಕ್ಕೆ ಸೌದೆ ಒಂದ್ 3 ಟನ್ ಓಡಿಸ್ತೀನಿ. ಸುಣ್ಣ ಅವು ಇವು. ಹೌದು, ಸುಣ್ಣ, ಎಲೆಕ್ಟ್ರಿಸಿಟಿ ಇವೆಲ್ಲ ಸೇರಿ. ಆಮೇಲೆ ಒಂದೊಂದ್ಸತಿ ಮೆಡಿಸಿನ್ ನಾನು ತರ್ಸಾಕೊಂತೀನಿ. ಈಗ ಸಣ್ಣ ಪುಟ್ಟ ಸಡನ್ ಆಗಿ ಸಿಕ್ಕಲ್ಲ. ನಮ್ಮ ಕೋಳಿ ಫಾರಂ ಅಲ್ಲಿ ಲೇಬರ್ ಅಂತ ಕರೆಯಕ್ ನನ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ನಾನು ಇದುವರೆಗೂ ನಮ್ಮ ಹತ್ರ ಬಂದಿರೋ ಹುಡುಗರಲ್ಲಿ ಇವ್ನು ನಮ್ಮ ಮನೆ ಹುಡುಗನ್ ತರ ಆಗ್ಬಿಟ್ಟವನೆ. ನಾವು ಲೇಬರ್ ಅಂತ ನೋಡಲ್ಲ. ಇವನು ಅಷ್ಟೇ, ಅವ್ನ ಕೆಲಸ ಮನೆ ಕೆಲಸ ಅನ್ಕೊಂಡು ಚೆನ್ನಾಗಿ ಮಾಡ್ತಾನೆ. ಒಳ್ಳೆ ಹುಡುಗ. ಇಕ್ರಮೋಲ್ ಅಂತ ಇವನ ಹೆಸರು. ಇಕ್ರಮೋಲ್. ಭಯ ಆಪ್ ಕहाँ से? मैं असम का हूँ। अच्छा, कन्नड़ा बरला? कन्नड़ा नहीं आता है। ಸ್ವಲ್ಪ ಆದ್ರೂ ಅರ್ಥ ಆಗುತ್ತಾ? समझ में आता है, लेकिन काम आसान है अभी। काम तो आसान है, मुश्किल नहीं। मुश्किल नहीं, आसान है। काम आसान है। आसान है। ओनर कैसा? ओनर अच्छा है। अच्छा देखते हैं आपको? मुश्किल नहीं, कोई तकलीफ नहीं देता? नहीं। ओनर के हिसाब से और दोस्त के हिसाब से देखता आपको? भाई की तरह देखता है। भाई की तरह देखता है। ಒಪ್ತೆ ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. भैया पहला दिन मुर्गी आता है ना, मुर्गी का बच्चा, तो उसके दिन अब 25th का दिन चल रहा है मुर्गी को। कैसा देखभाल करना, कैसा देखना उसको? पहले जो मुर्गी आने से पहले ब्रूडिंग बनाना पड़ता है। ब्रूडिंग बना के पेपर डालना पड़ता है। पेपर डाल के बाद वो मुर्गी आता है। मुर्गी आने से वो हीट देता है, लकड़ी से हीट डालना पड़ता है 7 दिन तक। 8 दिन तक डालता है। ठीक है। उसके बाद तारपल भी निकलना पड़ता है साइड का। वो साइड का निकल के आग भी बंद करता है। थोड़ा 10 दिन होने से थोड़ा ब्रूडिंग बड़ा करता है। 10 दिन का बाद कोई कर सकता है, आराम से कर सकते हैं। काम अच्छा है, मुश्किल नहीं। सुबह 2 घंटा इधर तो सुबह ही करके खत्म करता है। सुबह करके ಫೀಡ್ डाल के ಅದೇ ಬೆಳಗ್ಗೆನೆ ಎದ್ದು ಫೀಡ್ಸ್ ಗಳಲ್ಲಿ ಹಾಕ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ರ್ಯಾಕಿಂಗ್ ಪಾಕಿಂಗ್ ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಅವ್ರ ದಿನದ ಒಂದು 4% ಕೆಲಸ ಮುಗ್ದಂಗೆ. ಇದನ್ನೆಲ್ಲ ತೊಳ್ಕೋಬೇಕು, ಸಣ್ಣ ಪುಟ್ಟ ತೊಳ್ಕೊಂಡು ನೀಟಾಗಿ ತೊಳ್ಕೊಂಡು ನೀರ್ನ ರಿಫಿಲ್ ಮಾಡ್ಬೇಕಂತೆ. ರಿಫಿಲ್ ಅಲ್ಲ, ಅದು ಆಟೋಮೆಟಿಕ್ ಬರುತ್ತೆ. ಆಟೋಮೆಟಿಕ್ ನೀರು ಟ್ಯಾಂಕ್ ಇಂದ ಡಂಪ್ ಆಗುತ್ತೆ. ಯಾವತ್ತೇ ಆಗ್ಲಿ ಕೋಳಿ ಫಾರಂ ಅಲ್ಲಿ ಏನಾಗುತ್ತೆ, ಶುದ್ಧವಾಗಿರೋ ನೀರ್ ಕುಡಿಬೇಕು. ಇದು ನೋಡಿ ಆಟೋಮೆಟಿಕ್ ಡ್ರಿಂಕರ್. ಆಮೇಲೆ ರ್ಯಾಕಿಂಗ್ ಕೆಲವರೆಲ್ಲ ನಿಪ್ಪಲ್ ಸಿಸ್ಟಮ್ ಮಾಡ್ತಾರೆ. ಅದು ಅವಾಗೇನ್ ತೊಳೆ ಅವಶ್ಯಕತೆ ಇಲ್ಲ. ಹೌದು, ಅದು ನಿಪ್ಪಲ್ ಅಲ್ಲೂ ಕೆಲಸ ಇದ್ದೇ ಇರುತ್ತೆ, ಇಲ್ಲ ಅಂತ ಅಲ್ಲ. ಏನಪ್ಪಾ ಅಂದ್ರೆ ತೊಳೆಯೋದೊಂದು ತಪ್ಪಿಸ್ಕೊಬಹುದು. ಸೊ ಅದರಿಂದ ಯಾವತ್ತೇ ಆಗ್ಲಿ ಶೆಡ್ ಅಲ್ಲಿ ಶುದ್ಧವಾಗಿರೋ ನೀರ್ ಕೊಡ್ಬೇಕು. ನೀರ್ ತುಂಬ್ಕೊಂಡಂಗೆಲ್ಲ ನಾವು ಬೀಚಿಂಗ್ ಟ್ಯಾಬ್ಲೆಟ್ಸ್ ಹಾಕಿ ಕೊಡ್ಬೇಕು. ರ್ಯಾಕಿಂಗ್ ಅಂದ್ರೆ ಅದೇ ರ್ಯಾಕಿಂಗ್ ಮಾಡ್ಬೇಕು. ಇವಾಗ ನೋಡಿ ಅವ್ರು ಮಾಡ್ತಿದಾರೆ ನೋಡಿ, ಅದನ್ನ ಹಿಂಗೆ 45 ದಿನದವರೆಗೂ ಇದೇ ತರ ಮಾಡ್ತಾರೆ. ಮೇವ್ ಎತ್ಕೊಡ್ಬೇಕು, ಪದೇ ಬಂದು ಅವನ್ನ ಡಿಸ್ಟರ್ಬ್ ಮಾಡ್ಬೇಕು. ರ್ಯಾಕಿಂಗ್ ಮಾಡಕ್ಕೆ ಎಕ್ವಿಪ್ಮೆಂಟ್ ಇಲ್ವಾ? ಏನಿಲ್ಲ, ಕಾಲಲ್ಲೇ ಮಾಡ್ತಾರೆ. ಎಕ್ವಿಪ್ಮೆಂಟ್ ಎಲ್ಲ ನಾವು ತರ್ಸ್ಕೊಡಕ್ ಹೋಗಿಲ್ಲ. ಮುಂದೊಂದ್ ದಿನ ಅದೂನು ಐಡಿಯಾ ಇದೆ ಅವೆಲ್ಲ ತರಬೇಕು ಅಂತ. ಈಗ ಮೇವು ತಿಂದ ಕೆಳಗಡೆ ಬರ್ತದೆ. ಹೌದೌದು, ಕೆಳಗಿಂದ ಕೆಳಗಡೆ ಬರ್ತವೆ. ರ್ಯಾಕಿಂಗ್ ನೋಡಿ ಆತರ ಎಲ್ಲ ನೀಟಾಗಿ ಆತರ ಡ್ರಿಂಕರ್ನ ಹಿಂದೆ ತಳ್ಳಿ ಮಾಡೋದ್ರಿಂದ ಎಷ್ಟೋ ಒಂದು ಇದಾಗುತ್ತೆ, ಡಿಸೀಸ್ಗಳು ಇದಾಗುತ್ತೆ. ಅಲ್ಲೆಲ್ಲ ನೀರ್ ಚೆಲ್ಲಿದ್ರೆ ಅಲ್ಲೆಲ್ಲ ಹುಳ ಬಂದ್ಬಿಡುತ್ತೆ. ಇನ್ನ 20 ದಿನ ಇರ್ಬೇಕಾ ಇವು? ಇನ್ನೊಂದು 15ರಿಂದ 20 ದಿನದಲ್ಲಿ ಖಾಲಿ ಆಗುತ್ತೆ. 15 ದಿನಾನೇ, 20 ದಿನಾನು ಇಲ್ಲ ನಮ್ಮಲ್ಲಿ. ಮತ್ತೆ ಇನ್ನೊಂದು ಕೇಳ್ಪಟ್ಟೆ, ಅವಾಗ ನಮ್ಗೆ ಐಡಿಯಲ್ಲಿರೋ ಟೈಮಲ್ಲೆಲ್ಲ ಕೋಳಿ ಫಾರ್ಮ್ ಅಲ್ಲಿ ಸ್ಟೆರಾಯ್ಡ್ಸ್ ಚುಚ್ತಾರೆ, ಇಂಜೆಕ್ಷನ್ ಚುಚ್ತಾರೆ ಅಂತಿದ್ರು. ಏನದ್ರ ಬಗ್ಗೆ ಹೇಳ್ತೀರಾ ಸರ್? ಅದ್ರ ಬಗ್ಗೆ ನಮ್ಗೆ ಅನುಭವನೇ ಇಲ್ಲ. ಸ್ಟೆರಾಯ್ಡ್ಸ್ ಮತ್ತೆ ಇದ್ರದೆಲ್ಲ ನಮ್ಗೆ ಇದುವರೆಗೂ ನಮ್ ಶೆಡ್ ಅಲ್ಲಂತೂ ಯಾವುದು ನಡೆದೇ ಇಲ್ಲ ಸರ್. ನೀವು ಒಂದು ಬ್ಯಾಚ್ ಅಲ್ಲಿ ಎಷ್ಟು ಉಳಿಸಬಹುದು, ಎಷ್ಟು ಖರ್ಚು ಬರ್ತದೆ? ಅದು ಬ್ಯಾಚ್ ಟು ಬ್ಯಾಚ್ ಡಿಫ್ರೆನ್ಸ್ ಆಗುತ್ತೆ. ಒಂದು ಅಂದಾಜಾಗಿ ಹೇಳಿ. ನೀವು 3 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಅಂದಾಜು ಲೆಕ್ಕದಲ್ಲಿ ಹೇಳಿ. ಈಗ ಒಬ್ಬ ಪರ್ಮನೆಂಟ್ ಕೃಷಿಕನಾಗವನು ಇದೊಂದು ನೆಚ್ಕೊಂಡ್ರೆ ಅವನಿಗೆ ಆರಾಮಾಗಿ ಒಬ್ಬ IT ಸಾಫ್ಟ್ವೇರ್ ಸಂಬಳ ದುಡ್ಕೋಬಹುದಾ? ಇಲ್ಲಾಂದ್ರೆ ನಿಂತರನೇ ಅವನು ಎರಡೂ ಮಾಡ್ಬೇಕಾ? ಕಾರ್ಪೊರೇಟ್ ಹೋಗ್ಬೇಕು, ವೀಕೆಂಡ್ ಫಾರ್ಮರ್ ಆಗ್ಬೇಕಾ ಅನ್ನೋದನ್ನ ಹೇಳ್ಬಿಟ್ರೆ ನಮ್ಮ ಪ್ರೇಕ್ಷಕರಿಗೆ ಒಂದು ತಲೆ ಹೋಗ್ಬಿಟ್ಟು. ಯಾರಾದ್ರೂ ಒಬ್ಬ ಬಂದು ಈ ಪೋಲ್ಟ್ರಿ ಫಾರ್ಮ್ ಮಾಡ್ತೀವಿ ಅಂದ್ರೆ ನಾವು ಅವ್ರಿಗೆ ವೆಲ್ಕಮ್ ಅಂತೀವಿ. ಆದ್ರೆ ಚಾಲೆಂಜಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಚೆನ್ನಾಗಿ ಬರುತ್ತೆ, ಇಲ್ಲ ಫಸ್ಟ್ ಟೈಮು ಚೆನ್ನಾಗಿ ಬರುತ್ತೆ, ಸೆಕೆಂಡ್ ಟೈಮು ಚೆನ್ನಾಗೇ ಬಂದಿದೆ. ನೀವು ಶೆಡ್ ಮೇಂಟೈನ್ ಮಾಡ್ಕೊಬೇಕು ಚೆನ್ನಾಗಿ. ನೀವು ಕೋಳಿ ಹೋದಾದ್ಮೇಲೆ ಫಸ್ಟೇ ಅದ್ರ ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಮಾಡ್ಕೊಬೇಕು. ಅದ್ರ ಲಾಸ್ಟ್ ಬ್ಯಾಚ್ ಇನ್ಫೆಕ್ಷನ್ ಏನೇನಿರುತ್ತೆ ಫಾರ್ಮಲಿ ನೋಡಿಬೇಕು, ಡೆಕಾಲು ಫಾರ್ಮಲಿ ನೋಡಿಬೇಕು. ಆಮೇಲೆ ಸುಣ್ಣ ಹಾಕಿ ತಾರ್ಪಲ್ ಎಲ್ಲ ಫುಲ್ ಶೆಡ್ ವಾಶ್ ಮಾಡ್ಬೇಕು, ವಾಟರ್ ವಾಶ್ ಮಾಡ್ಬೇಕು, ಕೆಳಗಡೆ ಸುಣ್ಣ ಹಾಕ್ಬೇಕು, ಫಾರ್ಮಲಿನ್ ಸ್ಪ್ರೇ ಮಾಡ್ಬೇಕು. ತಿರ್ಗಾ ಹೊಟ್ಟೆ ಹೊಡ್ಸ್ಕೊಂತೀವಲ್ಲ ಅದ್ರ ಮೇಲೂ ಫಾರ್ಮಲಿ ನೋಡಿಬೇಕು. ಈಗೇನು ಹೊಟ್ಟೆನ್ ವೇಸ್ಟ್ ಆಗಲ್ಲ, ಗೊಬ್ಬರ ಆಗಂತೂ ಯೂಸ್ ಆಗುತ್ತೆ. ಈಗ ನೀವು ಈ ಕೋಳಿ ಫಾರಂ ಇಂದ ಒಬ್ಬ ಕೃಷಿಕ ಎಷ್ಟು ಸಂಪಾದನೆ ಮಾಡ್ಬೋದು, ಎಷ್ಟು ಉಳಿಸ್ಬೋದು, ತಿಂಗಳಿಗೆ ಅವ್ನಿಗೆ ಆದಾಯ ಎಷ್ಟು, ಒಂದು ಬ್ಯಾಚ್ ಇಂದ ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ಬೋದು ಅನ್ನೋದು ಐಡಿಯಾ ಕೊಟ್ರೆ?
ಸರ್ ಅದು ಇಷ್ಟೇ ಬರುತ್ತೆ ಅಂತ ನಾವು ಅದೇ ನಾವು ನಿಮ್ಗೆ ಹೇಳ್ದಂಗೆ ಇಷ್ಟೇ ಬರುತ್ತೆ ಅಂತ ನಾವು ನಿಮ್ಗೆ ಹೇಳಕ್ ಬರೋದಿಲ್ಲ. ಆದರೆ ನೀವು ಪ್ರಾಫಿಟ್ ಸೈಡಲ್ಲೇ ಇರ್ಬೋದು. ಅದು ಡಿಪೆಂಡ್ಸ್ ಅಪಾನ್ ನೀವು ಯಾವ ಥರ ಕೆಲಸ ಮಾಡ್ತೀರಾ ಅನ್ನೋದ್ರ ಮೇಲೆ ಟೋಟಲಿ ಡಿಪೆಂಡ್ ಆಗುತ್ತೆ. ಯಾವ ಥರ ಕೆಲಸ ಮಾಡ್ತೀರಾ, ಯಾವ ಥರ ಮಾಡಿಸ್ತೀರಾ, ಎಷ್ಟು ಜೋಪಾನವಾಗಿ ನೀವು ಡಿಸೀಸ್ಗಳನ್ನೆಲ್ಲ ನೀವು ಅವಾಯ್ಡ್ ಮಾಡ್ತೀರಾ, ಅನಲೈಸ್ ಮಾಡ್ತೀರಾ, ಅದ್ರ ಮೇಲೆ ಹೋಗುತ್ತೆ. 1,50,000 ಪೇಮೆಂಟ್ ಬರುತ್ತೆ ನನಗೆ. 70,000 ಇನ್ವೆಸ್ಟ್ ಮಾಡಿದ್ರೆ ಒಂದು ಬ್ಯಾಚ್ಗೆ 1,50,000 ಬಂದಿದೆ, 1,20,000 ಬಂದಿದೆ, ಟೈಮಲ್ಲಿ 1.5 ಲಕ್ಷ ಬಂದಿದೆ, 1,40,000 ಬಂದಿದೆ, ಹಂಗೆ 1,50,000 ಈ ತರ ಒಂದು ಬ್ಯಾಚ್ಗೆ 1,50,000 70,000 ಇನ್ವೆಸ್ಟ್ಮೆಂಟ್, ಇನ್ನು 70,000 ಕೈಗೆ ಲಾಭ. ಹೌದು, ವಿತ್ ಲೇಬರ್, ವಿತ್ ಎಲೆಕ್ಟ್ರಿಸಿಟಿ, ವಿತ್ ಮೇಂಟೆನೆನ್ಸ್ ಪ್ರತಿಯೊಂದು ಸೇರಿ 70,000 ನನ್ ಖರ್ಚು ಬರುತ್ತೆ. ಇನ್ನು 70,000 ಲಾಭ ಸಿಗುತ್ತೆ. ಹೌದು. ಅಂದ್ರೆ ಒಂದೊಳ್ಳೆ ಇದೇ ಆಯ್ತಲ್ಲ, ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಸಂಪಾದನೆ ಆಯ್ತು. ಇವಾಗ ನಾನು ಲೇಬರ್ ಕೊಡ್ಲಿಲ್ಲ, ನಾನೇ ಮಾಡ್ತೀನಿ ಅಂದ್ರೆ ಲೇಬರ್ದು 30,000 ನನ್ಗೆ ಉಳ್ಕೊಂತು, ಆಯ್ತು, 1 ಲಕ್ಷ ಉಳ್ಕೊಂಡಂಗಾಯ್ತು ಆತರ. ಆದ್ರೆ ನಾನು ಲೇಬರ್ ಕೊಟ್ಬಿಟ್ಟು, ಯಾಕಂದ್ರೆ ನಂದು ಕಾರ್ಪೊರೇಟ್ ಒಂದು ಲೈಫು ಇದೆ, ನಾನು ಅದನ್ನು ಮೇಂಟೈನ್ ಮಾಡಬೇಕು. ಅದು ಒಂದು ಓದಿರ್ತೀವಿ, ಅದು ವೇಸ್ಟ್ ಆಗ್ಬಾರ್ದಲ್ಲ ಅನ್ನೋ ಕಾರಣಕ್ಕೆ ನಾವು HR ಲೈಫ್ ಕೂಡ ಒಂದು ಮಾಡ್ತಿದೀವಿ. ಅದ್ರ ಜೊತೆಗೆ ಈ ಕೋಳಿ ಫಾರಮ್ಮು, ತೆಂಗಿನ ತೋಟ, ಅಡಿಕೆ ತೋಟ. ಅಂದ್ರೆ ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡಬಹುದು ಸರ್ ಇದು? ಸರ್ ವರ್ಷಕ್ಕೆ 5 ಬ್ಯಾಚ್ ಅಂತೂ ಮಿನಿಮಮ್ 20. ನೀವು ಶೆಡ್ ಎಷ್ಟು ಬೇಗ ರೆಡಿ ಮಾಡ್ಕೊಂತೀರಾ ಅಷ್ಟೆಲ್ಲ ಬೇಗ ಕೊಡ್ತಾರೆ ಕಂಪ್ನಿ ಪಿಳ್ಳೆ. ಅಂದ್ರೆ ವರ್ಷಕ್ಕೆ ನೀವಳ ಪ್ರಕಾರ 7 ಲಕ್ಷ, 120, 1.25 ಅನ್ಕೊಂಡ್ರು, 140 ಅನ್ಕೊಂಡ್ರು ಮಿನಿಮಮ್. ಅಂದ್ರೆ ವರ್ಷಕ್ಕೆ ಒಂದು 6ರಿಂದ. ಸರ್ ಅದೇ ನಾನು ಹೇಳಿದ ಆವರೇಜ್ 1.5 ಲಕ್ಷ ಅಂತ. ಆವರೇಜ್ ತಗೊಳ್ಳೋಣ. 2,20,000 ತಗೊಂಡಿರೋರು ಇದಾರೆ. ನನ್ನ ಫ್ರೆಂಡೇ ಇದ್ದಾನೆ, 70,000 ಖರ್ಚು ಮಾಡಿ, 70,000 ಖರ್ಚು ಮಾಡಿನೇ. ಇನ್ನು ಅವ್ರು ನನಗಿಂತ ಕಡಿಮೆ ಖರ್ಚು ಮಾಡ್ತಾರೆ. ಅವರು ಲೇಬರ್ ಕೊಡಲ್ಲ, ಅವ್ರು ಬರೀ 20,000-25,000 ಕೊಟ್ಬಿಟ್ಟು 2,20,000 ತಗೊಂಡಿರೋರು ಇದಾರೆ. 8,000-8,100 ಕೆಪಾಸಿಟಿಗೆನೆ. ಬನ್ನಿ ಸರ್, ಒಬ್ಬ ಕೃಷಿಗೆ ಈಗಿನ ಕಾಲದ ಪೀಳಿಗೆ ಪಬ್ಬು ಡಾಬಾನ ತಿರ್ಗೋ ಕಾಲದಲ್ಲಿ ನೀವು ಕೃಷಿ ಕೈಗೆ ಇಟ್ಕೊಂಡಿರೋದು, ನೀವೆಲ್ಲ ಯುವ ಪೀಳಿಗೆ ಒಂದು ಮಾದರಿ. ಇದೇ ತರ ಯೂತ್ಗಳ ಸಪೋರ್ಟ್ ಮಾಡಿ. ಯಾರಾದ್ರೂ ನಮ್ಮ ವೀಕ್ಷಕರು ನಿಮ್ಮ ಹತ್ರ ಕೇಳ್ಕೊಂಡು ಸಹಾಯ ಕೇಳ್ಕೊಂಡು ಬಂದ್ರೆ ಸ್ವಲ್ಪ ಟ್ರೈನಿಂಗ್ ಕೊಡಿ. ನನ್ನ ಆಶೀರ್ವಾದ ಸಹಕಾರ ಇದ್ದೇ ಐತೆ ಆದ್ಬಿಡು ಸರ್. ಕೊಡೋಣ ಸರ್, ಅದ್ರಲ್ಲೇನಿಲ್ಲ. ಅದನ್ನ ಇವಾಗ ಎಷ್ಟೋ ಜನ ನಾನು ನೋಡಿದೀನಿ, ನಮ್ಗೆ ಕೋಳಿ ಫಾರಂ ಮಾಡಿದೆ ಲಾಸ್ ಆಯ್ತು ಅಂತ. ಅವ್ರು ಕೋಳಿ ಫಾರಂ ಮಾಡಿದ್ ಕ್ಲಾಸ್ ಆಗಿಲ್ಲ, ಕೋಳಿ ಫಾರಂ ಅಲ್ಲಿ ಕೆಲಸ ಮಾಡ್ದಿದ್ದು ಕ್ಲಾಸ್ ಆಗಿದೆ. ಹಂಗೆ ಅದು ಸರಿ. ಇನ್ನು 15 ದಿನಕ್ಕೆ ಇವು ಕಟಾಗಿ ಹೋಗ್ತವೆ. ಹೌದು ಸರ್, ಇನ್ನೊಂದು 15 ದಿನಕ್ಕೆ ಲಿಫ್ಟಿಂಗ್ ಆಗ್ಬಿಡುತ್ತೆ. ಆವರೇಜ್ ವೇಟ್ ಇವಾಗ ಬಂದು 1.2, 1.3 ಇದಾವೆ. 1 kg ಮೇಲೆ ಇದಾವೆಲ್ಲ. 1.5 ವರ್ಗು ಇದೆ ಕೆಲವೊಂದೊಂದು. ಆವರೇಜ್ ಬಂದು 1.3 ಅನ್ಕೊಳ್ಳಿ ಸರ್, 25 डेज के। अभी तो इधर ज़्यादा दिन नहीं हुआ, आया हुआ नहीं हुआ, कन्नड़ा सीख नहीं पाया। नेक्स्ट टाइम आएगा तो आप आएगा, मैं कन्नड़ा सीखूंगा, कन्नड़ा से बात करेगा। ये वीडियो को लाइक ಮಾಡಿ ಸಬ್ಸ್ಕ್ರೈಬ್ ಮಾಡಿ। ಇದೇ ತರ ಕಂಟೆಂಟ್ಗಳಿಗೆ ನೀವೇನು ಮಾಡಬೇಕು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಪಕ್ಕದಲ್ಲಿ ಬೆಲ್ ಐಕಾನ್ ಮರಿದಂಗೆ ಕ್ಲಿಕ್ ಮಾಡಬೇಕು।